ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ರಾಜ್ಕುಮಾರ್ ಅವ್ರು ಬದುಕಿರೋ ತನಕ ಎಲ್ಲಾ ಮ್ಯೂಸಿಕಲ್ ನೈಟ್ಗೆ ನಾನೇ ಕೀಬೋರ್ಡ್. ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಹಲ್ಲಿರುತ್ತೆ, ಟೆಂಪರರಿ ಹಾಕೊಡ್ತೀವಿ. ಈಗಲೂ ಟೆಂಪರರಿನೇ ಹಾಕಿರೋದು. ಒಟ್ಟು ಒಂದು 8-10 ಹಾಕಿದ್ದಾರೆ. ಮೊದ್ಲಿಗಿಂತ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀನಿ. ಈಗಲೂ ಡ್ಯಾನ್ಸ್ ಮಾಡ್ಬೋದು. ಹೊಸ ಬೆಳಕು ನಡೆದಾಡೋದು ದೇವರು. ನಮ್ಮ ಪುಣ್ಯ ಅಂದ್ರೆ ಇವ್ರು ನಮ್ಮ ಬ್ಯಾಂಗ್ಳೂರ್ ಕ್ಲಿನಿಕ್ ಓಪನಿಂಗ್ ಬಂದಿದ್ರು. ನಮ್ಮ ಹುಬ್ಳಿ ಶಾಖೆ ಓಪನಿಂಗ್ಗೆ ಇವ್ರು ಬಂದಿದ್ರು. ಎಷ್ಟು ಬ್ರಾಂಚ್ ಇದೆ ಟೋಟಲ್? 15 ಬ್ರಾಂಚ್ ಇದೆ. 28 ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಬಂತು. 11 ಲಕ್ಷದ ಮೇಲೆ ಜನರನ್ನ ಚಿಕಿತ್ಸೆ ಮಾಡಿದ್ದೀವಿ. ಬಹಳ ಜನಕ್ಕೆ ಗೊತ್ತಿಲ್ಲ, ಡೆಂಟಿಸ್ಟ್ರಿ ಅಲ್ಲಿ ನಾವು ಮೋರ್ ದೆನ್ 300 ಡಿಫ್ರೆಂಟ್ ಪ್ರೊಸೀಜರ್ಸ್ ಮಾಡಬಹುದು. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ. ಯಾರ ಹತ್ರ ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ಹಣ ಅಂತಸ್ತಿರಲಿ, ಬಹಳ ಮುಖ್ಯವಾಗಿ ಅದನ್ನೆಲ್ಲ ಚೆನ್ನಾಗಿ ಅನುಭವಿಸ್ಬೇಕು ಅಂತಂದರೆ ಬೇಕಾಗಿರೋದು ಒಳ್ಳೆ ಆರೋಗ್ಯ ಅಂತಾರೆ ದೊಡ್ಡವರು. ಎಂಥ ಪರಮ ಸತ್ಯ ಅಲ್ವ ಸ್ನೇಹಿತರೆ? ಅದರಲ್ಲೂ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಸುಮಾರು 80% ಜನರಿಗೆ ಹಲ್ಲಿನ ಸಮಸ್ಯೆಗಳು ಕಾಡ್ತಾ ಇದ್ದಾವಂತೆ. ಅದರಲ್ಲಿ ಒಸಡಿನ ಸಮಸ್ಯೆ ಇರ್ಬೋದು, ಹುಳುಕಲ್ಲಿನ ಸಮಸ್ಯೆ ಇರ್ಬೋದು, ರೂಟ್ ಕೆನಾಲ್ ಮಾಡಿಸೋದಾಗಿರ್ಬೋದು, ಹೀಗೆ ಅನೇಕ ಸಮಸ್ಯೆಗಳು. ಮತ್ತು ಬಹಳ ಮುಖ್ಯವಾಗಿ ಹಲ್ಲು ಅಂತಂದರೆ ನೇರವಾಗಿ ನಮ್ಮ ಸ್ಕಲ್ ಅಂದರೆ ನಮ್ಮ ತಲೆ ಬುರುಡೆ ಕನೆಕ್ಟ್ ಆಗಿರುತ್ತೆ. ಅದು ಹಲ್ಲು ನಾವೇನಾದ್ರು ಇಗ್ನೋರ್ ಮಾಡ್ತು ಅಂದರೆ ತುಂಬ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಅನೇಕರು ಹಲ್ಲಿನ ಸಮಸ್ಯೆಗಳನ್ನು ಎದುರಿಸ್ತಾ ಅದನ್ನ ಹಾಗೆ ಮುಚ್ಚಿಟ್ಕೊಂಡು ನೋವು ಅನುಭವಿಸ್ತಿರ್ತಾರೆ ಹೊರತು ಎದ್ಬಂದು ಹಲ್ಲಿನ ಆಸ್ಪತ್ರೆಗಳಿಗೆ ಹಲ್ಲಿನ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ನಾವೀಗ ಬಂದಿದ್ದೀವಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರ. ಸ್ನೇಹಿತರೆ, ಇದನ್ನು ನೀವು ನೋಡ್ತಾ ಇದ್ದೀರಿ ಆರ್ ಆರ್ ನಗರದ ಬಹಳ ವಿಶ್ವವಿಖ್ಯಾತ ಪ್ರಸಿದ್ಧವಾದಂಥ ಆಸ್ಪತ್ರೆ ನಮ್ಮ ಎಕ್ಸ್ಪ್ರೆಸ್ ಹಲ್ಲಿನ ಆಸ್ಪತ್ರೆ, ಎಕ್ಸ್ಪ್ರೆಸ್ ಟೀತ್ ಸೆಂಟರ್. ಸ್ನೇಹಿತರೆ, KDC ಅಂತ ಒಂದು ಆಸ್ಪತ್ರೆ ಇದೆ. ನಮ್ಮ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವರು ಮಾಡಿರುವಂಥದ್ದು. ಕಳೆದ 28 ವರ್ಷಗಳಿಂದ 25,000ಕ್ಕೂ ಹೆಚ್ಚು ಜನ ಪೇಷಂಟ್ಸ್ಗಳನ್ನು ನೋಡಿರುವಂತಹ, ಅವರ ಹಲ್ಲನ್ನು ಸರಿ ಮಾಡಿರುವಂತಹ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟಿರುವಂಥ ಸಂಸ್ಥೆ ಇದು. ಈಗಾಗಲೇ ಕಲಾಮಾಧ್ಯಮದಲ್ಲಿ ಸಂದರ್ಶನ ಸರಣಿ ನೀವು ನೋಡಿದ್ದೀರಿ. ಒಳಗಡೆ ನಾವು ಹೋಗೋಣ ಸ್ನೇಹಿತರೆ, ಅವ್ರನ್ನ ಇನ್ನೊಂದಷ್ಟು ಮಾತಾಡ್ಸೋಣ. ನೀವು ಕಲಾಮಾಧ್ಯಮದ ವೀಕ್ಷಕರು ಅನೇಕರು ಪ್ರಶ್ನೆ ಕೇಳಿದ್ರಿ, ನಮಗೆ ಹಲ್ಲಿನ ಈ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಇದೆಯಾ, ಈ ಸಮಸ್ಯೆ ಇದೆ, ಇದಕ್ಕೇನಂತ ಹೇಳ್ತಾರೆ ಡಾಕ್ಟ್ರು ಅಂತೆಲ್ಲ. ಎಲ್ಲವನ್ನ ನಿಮ್ಮ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಮಾತಾಡೋಣ, ತೋರಿಸ್ತೀವಿ, ಎಲ್ಲವೂ ವಿವರವಾಗಿ ತೋರಿಸ್ತೀವಿ. ಸ್ವಾಗತ ನಿಮಗೆ KDC ಡೆಂಟಲ್ ಹಾಸ್ಪಿಟಲ್ಸ್ ಸೀರೀಸ್ಗೆ ಸ್ನೇಹಿತರೆ. ನಿರಂಜನ್ ಪರಮಶೆಟ್ಟಿ ಅವರು, ಅವ್ರ ತಂಡ, ಡಾಕ್ಟರ್ ಭಾಗ್ಯಲಕ್ಷ್ಮಿ ಅವರು, ಅವರೆಲ್ಲರ ಸಂದರ್ಶನ ನಾವು ಕೇಳೋಣ. ಸ್ವಾಗತ, ಬನ್ನಿ. ಅಂಡ್ ಬೈ ದ ವೇ, ಇವತ್ತು ಸ್ವತಂತ್ರ ದಿನಾಚರಣೆ. ಇವತ್ತು ಈ ವಿಡಿಯೋ ನಾವು ಶೂಟ್ ಮಾಡ್ತಾ ಇರೋ ದಿನ ಇದು ಸ್ವತಂತ್ರ ದಿನಾಚರಣೆ. 79ನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ, ಎಲ್ಲ ಭಾರತೀಯರಿಗೂ. ಜೈ ಹಿಂದ್. ಬನ್ನಿ, ತಮಗೆ 79ನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸ್ನೇಹಿತರೆ. ಇವರು ಮಾಜಿ ಸೈನಿಕರು ಸ್ನೇಹಿತರೆ, ಎಕ್ಸ್ ಆರ್ಮಿ ಅವರು ಸರ್. ಜೈ ಹಿಂದ್ ತಮಗೆ. ಸೊ ಎಷ್ಟು ತಮ್ಗೆ ಏಜು? ಏಜಿಗೆ 72. ಸೊ ಇನ್ನು ದೇಶಭಕ್ತಿ ಮರಿತಾ ಇದ್ದೀರಾ? ಮಾಡಬೇಕಲ್ಲ, ಅದು ಕರ್ತವ್ಯ. ಇದು ಓಕೆ, ಡ್ಯೂಟಿ ಎಲ್ಲ ನಮ್ಮ ಕರ್ತವ್ಯ. ಕಳೆಸರ್ತಿ ನೀವು ನಿಮ್ಮ ಹಲ್ಲಿನ ಚಿಕಿತ್ಸೆ ಬಗ್ಗೆ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೋಗಿತ್ತು. ಹೌದು. ಓಕೆ, ಇವಾಗಲೂ ಏನು ತೊಂದರೆ ಇಲ್ಲ, ಚೆನ್ನಾಗಿದೆಯೇ. 2.5 ವರ್ಷ ಆಯಿತು. ಎಲ್ರಿಗೂ, ನಿಮ್ಮಂಥವ್ರಿಗೆಲ್ರಿಗೂ ಅದೇ ಹೇಳೋದು, ಬನ್ನಿ. ಇವಾಗ ಹೊಸ ಹಾಸ್ಪಿಟ್ಲ್ ಆಗಿದೆ, ಹೊಸ ಟೆಕ್ನಾಲಜಿ ಇವಾಗ ಇದೆ, ಆರಾಮಾಗಿ ಚೆನ್ನಾಗಿ ಮಾಡಿಸಿ ಅಂತ ಹೇಳ್ತಾರೆ. ಚೆನ್ನಾಗಿ ಜೀವನ ಚೆನ್ನಾಗಿ ಇಟ್ಕೊಳ್ಳಿ. ಚೆನ್ನಾಗಿ ಆರೋಗ್ಯನೇ ಭಾಗ್ಯ. ಎಷ್ಟು ಏಜ್ ಆದ್ರೂ ಹಲ್ಲು ಗಟ್ಟಿ ಮುಟ್ಟಾಗಿದ್ರೆ ನಾವು ಚೆನ್ನಾಗಿ ಊಟ ಮಾಡ್ಬೋದು, ಆರೋಗ್ಯ ಚೆನ್ನಾಗಿರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಜೈ ಹಿಂದ್. ಸ್ನೇಹಿತರೆ, ನಾವು ಬಂದ್ವಿ ಈಗ ಎಕ್ಸ್ಪ್ರೆಸ್ ಟೀತ್ ಸೆಂಟರ್ KDC ಹಾಸ್ಪಿಟಲ್ಸ್. ಬಂದ ತಕ್ಷಣ ನಮಗೆ ತುಂಬ ಆಶ್ಚರ್ಯ ಮತ್ತು ಸರ್ಪ್ರೈಸ್ ಏನು ಅಂತಂದರೆ, ನಮ್ಮಿಬ್ಬರು ಗೆಳೆಯರು ಸಿಕ್ಕಿದ್ದಾರೆ, ಕಲಾಮಾಧ್ಯಮ ಚಂದಾದಾರರು. ಸರ್ ನಮಸ್ಕಾರ. ಸರ್ ಸರ್ ನಮಸ್ತೆ. ಸೊ ಏನು ಸರ್ ತಮ್ಮ ಹೆಸರು ಪರಿಚಯ ಪ್ಲೀಸ್? ಸರ್, ನಮ್ಮ ಹೆಸರು ರವಿ ಅಂತೇಳಿ. ಹಾಂ, ನಾವು ಆ್ಯಕ್ಚುಲಿ ಟಾಟಾ ಕಂಪ್ನಿಗೆ ವರ್ಕ್ ಮಾಡ್ತೀವಿ. ಟಾಟಾ ಪವರ್ ಅಂತೇಳಿ, ಟಾಟಾ ಪವರ್ ಎಲೆಕ್ಟ್ರಾನಿಕ್ ಸಿಟಿಲಿ ವರ್ಕ್ ಮಾಡ್ತೀವಿ. ಅದೇ ಮೊದಲು ಟಾಟಾ BP ಸೋಲಾರ್ ಅಂತ ಟಾಟಾ ಪವರ್ ಅದರಲ್ಲಿ ವರ್ಕ್ ಮಾಡ್ತೀವಿ. ಓಕೆ. ಸೊ ನಾವು ರೆಸಿಡೆನ್ಷಿಯಲ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಇರೋದು. ಚಿಕ್ಕಬಳ್ಳಾಪುರ ಅಂದರೆ ಹೆಸರುಘಟ್ಟ. ಓಕೆ. ಸೊ ಅಲ್ಲಿ ರೆಸಿಡೆನ್ಷಿಯಲ್ ಇರೋದು. ಸೊ ಹಿಂಗೆ ನಾವು, ನಮಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅವಳಿಗೆ 1-2 ಕಡೆ ತೋರಿಸಿದ್ವಿ, ಪುನಃ ಹಾಗೆ ನೋಡೋಣ ಅಂತೇಳಿ ಸುಮ್ಮನೆ ಹಿಂಗೆ ಅವಳ ಫ್ರೆಂಡ್ ನಮ್ಮ ಮಿಸಸ್ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ರು. ನಮ್ಮ ತಾಯಿ ನೋಡ್ತಾ ಇದ್ರು ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ ವಾಟ್ ಈಸ್ ಐಮ್ ಟೆಲಿಂಗ್ ಎಕ್ಸಾಕ್ಟ್ಲಿ. ಅವ್ರು ಇವಳಿಗೆ ಕಳಿಸೋರು, ಇವಳು ನನಗೆ ಕಳಿಸೋದು. ಸೊ ನೋಡೋಣ ಒಂದ್ಸಲ ಹೋಗಿ ಎಕ್ಸ್ಪ್ರೆಸ್ ಟೀತ್. ಮತ್ತು ಅವ್ರು ಹೇಳೋ ಒಂದು ಸ್ಪೀಚ್ ನಮಗೆ ಒಂದು ಸ್ವಲ್ಪ ಒಳ್ಳೇದಾಗ್ಬೋದೇನೋ ಅಂತ ಉದ್ದೇಶದಿಂದ ಬರೋಣ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗಿದೆ ಅದು. ಅವ್ರು ಹೇಳಿದ್ದು ಒಂದು ಇದು, ಯಾಕೆ ಹೊಸ ಟೆಕ್ನಾಲಜಿ ಅಂತ ಏನೇನೋ ಹೇಳಿದ್ರು. ಬಟ್ ಅಲ್ಲೆಲ್ಲ ನೋಡೋ ಹೊಸ ಟೆಕ್ನಾಲಜಿ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಸೊ ಎಕ್ಸ್ರೇದು ಏನೇನೋ ಅದೇನೋ ತೋರಿಸಿದ್ರು ಅದರಲ್ಲಿ. ಸೊ ಸ್ವಲ್ಪ ಫೀಲ್ ಆಯಿತು ಇರ್ಬೋದೇನೋ. ಆಮೇಲೆ ಸ್ವಲ್ಪ ರೀಸನೇಬಲ್ ಅಂತಂದು ಒಂದು ಸ್ವಲ್ಪ ಫೀಲ್ ಆಯಿತು ಅವ್ರು ಹೇಳಿದ್ದು ನೋಡಿ. ನೋಡೋಣ ಒಂದ್ಸಲ ಬಂದು ಅಂತೇಳಿ ಇವಾಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಸರ್. ಚಿಕ್ಕಬಳ್ಳಾಪುರ ಇಲ್ಲಿ ರಾಜರಾಜೇಶ್ವರಿ ನಗರ ಇಲ್ಲಿ ಸ್ನೇಹಿತರೆ. ಆ ದಿಕ್ಕು ಇದು ಈ ದಿಕ್ಕು ಬಂದಿದ್ದಾರೆ. ಸ್ವಾಗತ ನಿಮಗೆ ಸರ್. ಥ್ಯಾಂಕ್ ಯು ಸರ್. ಈಗ ಬರೋದೇ ಏನಾಯ್ತಂದ್ರೆ, ಗುರುಗಂಡಪಾಳ್ಯದಲ್ಲಿ ನಿಮ್ಗೆ ಗೊತ್ತು ಎಷ್ಟು ಜಾಮ್ ಇದೆ ಅಂತ. ಹೆವಿ. ಆ ಜಾಮಲ್ಲಿ ಅರ್ಧ ಗಂಟೆ ನಿಂತ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ದಟ್ಸ್ ನಿಮ್ಮ ಒಂದು ಇದು ಸ್ಪೀಚ್ ನಮಗೆ ತುಂಬಾ ಇಷ್ಟ ಇದೆ, ನಾವು ಬಂದಿದ್ದೀವಿ. ಮಗಳಿಗೆ ಸರ್, ಏನಾಗಿದೆ? ಮಗಳಿಗೆ ಮೇಲೆ ಸ್ವಲ್ಪ ಉಳ್ಕೊಳ್ತಾರ ಆಗಿದೆ. ಸಮ್ 4 to 5 6 teeth ಏನೋ
ಇದು ಮಾಡ್ಬೇಕು, ರೂಟ್ ಕೆನಲ್ ಮಾಡಿ ಕ್ಲಿಪ್ ಹಾಕ್ಬೇಕಂತ ಹೇಳಿದ್ದಾರೆ. ಓಕೆ ಸೊ ಲೆಟ್ ಮಿ ಚೆಕ್ ಇನ್ ದಿಸ್ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಓಕೆ. So, ಡಾಕ್ಟರ್ ನಿರಂಜನ್ ಪರಮ್ ಶೆಟ್ಟಿ ಅವರು ನಿಮ್ಗೆ ಚೆನ್ನಾಗಿ ನೋಡ್ತಾರೆ. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಇವರು ಕೂಡ ನಮ್ಮ ಚಂದಾದಾರರು, ಕಲಾ ಮಾಧ್ಯಮ ಸಬ್ಸ್ಕ್ರೈಬರ್, ನಮ್ಮ ವಿಡಿಯೋ ನೋಡ್ಕೊಂಡೇ ಬಂದಿದ್ದಾರೆ. ಸೊ ಸರ್, ತಮ್ಮ ಹೆಸರು ಪರಿಚಯ ಪ್ಲೀಸ್. ನನ್ನ ಹೆಸರು ನಾಸಿರ್ ಖಾನ್ ಅಂತೇಳಿ, ನಾನು ಟೆಂಪೋ ಡ್ರೈವರ್ ಆಗಿದ್ದೀನಿ. ಓಕೆ. ನನ್ನ ಮಗನಿಗೆ ಹಲ್ಲು ನೋವು ಇದೆ, ಅದಕ್ಕೋಸ್ಕರ ಅವನ್ನ ತೋರ್ಸೋಣ ಅಂತೇಳಿ ಅವನು. ನಿಮ್ಮ ಮಗನಿಗ? ಬಟ್ ಯಂಗ್ಸ್ಟರ್ ಇರ್ತಾರೆ ನಿಮ್ಮ ಮಗ? ಇಲ್ಲ 24 ಇಯರ್ಸ್ ಹುಡುಗ, ಯುವಕ. ಇವತ್ತು ಅಷ್ಟು ಬೇಗ ಹಲ್ಲು ನೋವು ಬಂದ್ಬಿಡ್ತಾ? ಹೌದು ಸರ್, ನನಗೇನು ಇಲ್ಲ ಹಲ್ಲು ನೋವು. ನೀವು ಕಲ್ತರ ಇದ್ದೀರಾ? ವೆರಿ ಗುಡ್, ವೆರಿ ಗುಡ್. ಆಗಲಿ, ಶುಭವಾಗಲಿ ಸರ್. ಥ್ಯಾಂಕ್ ಯು ನಾಸಿರ್ ಅವ್ರಿಗೆ. ನಮಸ್ತೆ. ಹಾಂ ಸರ್, ನಮಸ್ಕಾರ ಸರ್. ಬನ್ನಿ ಸರ್, ಬನ್ನಿ. ಡಾಕ್ಟರ್ ಬರ್ಬೋದಾ? ಬನ್ನಿ ಸರ್, ಮತ್ತೊಮ್ಮೆ ಬನ್ನಿ. ಎಲ್ರಿಗೂ ಸ್ವಾಗತ. ತುಂಬಾ ದಿನ ಆಯ್ತು ನೋಡಿ. ಬನ್ನಿ ಸರ್, ಬನ್ನಿ. ವೆಲ್ಕಮ್ ಸರ್. ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸರ್, ನಿಮಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಡಾಕ್ಟರ್ ನಿರಂಜನ್ ಪರಮ್ ಶೆಟ್ಟಿ ಅವರು ನಿಮಗೆ ಹೊಸಬರಲ್ಲ ಕಲಾ ಮಾಧ್ಯಮದ ವೀಕ್ಷಕರಿಗೆ ಅವರು ಸುಮಾರು 4-5 ಸಂಚಿಕೆಗಳಲ್ಲಿ ಹಲ್ಲಿನ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಹಲ್ಲಿಗೆ ಬರುವಂಥ ಸಮಸ್ಯೆಗಳೇನೇನೋ, ಅವುಗಳ ಬಗ್ಗೆ ಇರುವಂಥ ಮಿಥ್ಯೆಗಳು, ಅದರ ಮೂಢನಂಬಿಕೆಗಳು, ಮಿಥ್ಯೆಗಳು, ಮಿಸ್ಕಾನ್ಸೆಪ್ಷನ್ಸ್ ಏನೇನೋ ಎಲ್ಲವನ್ನು ಭಾಳ ವಿಶದವಾಗಿ ಅವರವ್ರ ತಂಡ ಬಿಡಿಸಿಟ್ಟಿದ್ರು. ಅನೇಕರು ನೀವು ಪ್ರಶ್ನೆ ಕೇಳಿದ್ದೀರಿ, ಇನ್ನೊಂದಷ್ಟು ನಮ್ಮ ಪ್ರಶ್ನೆಗಳಿದ್ದಾವೆ ಅಂತ. ಎಲ್ಲವನ್ನು ಕುರಿತು ನಾವು ಇವತ್ತು ಮಾತಾಡೋಣ. ಸರ್, ಸ್ವಾಗತ ಮತ್ತೊಮ್ಮೆ ಕಲಾ ಮಾಧ್ಯಮಕ್ಕೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ನಿಮ್ಮ ಹಿಂದೆ ದೊಡ್ಡ ದೊಡ್ಡ ಸಾಧಕರನ್ನ ಹಾಕ್ಕೊಂಡಿದ್ದೀರಿ. ಸೊ ಅವ್ರ ಬಗ್ಗೆ ಮಾತಾಡ್ಬೋದಾ? ಯಾಕೆ ಇವರು? ಅನೇಕರು ಬರೀ ಶೋ ಆಫ್ ಹಾಕೊಂಡಿರ್ತಾರೆ, ಬಹುಶಃ ನೀವು ಹಂಗೆ ಮಾಡಲ್ಲ, ನೀವು ಕಾಯಕ ಜೀವಿ. ಸೊ ಮೊದಲಿಂದ ನಾವು ಬಸವಣ್ಣವ್ರ ಭಕ್ತರು. ಅವ್ರು ಹೇಳ್ಕೊಟ್ಟಂಥ ಮಾರ್ಗ ಸುಖಾಯಕವೇ ಕೈಲಾಗ ಯಾವತ್ತೂ ನಾವು ಕೆಲಸನೇ ಮಾಡ್ತಾ ಇರ್ತೀವಿ. ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ 9 ಗಂಟೆ 10 ಗಂಟೆಗೆ ಕೆಲಸ ಮಾಡ್ತಾ ಇರ್ತೀವಿ. ಹಿಂಗಾಗಿ ನಾವು ಅವ್ರ ಫಾಲೋವರು. ಇವ್ರಂತೂ ನಿಮ್ಗೆ ಗೊತ್ತಿರಬೇಕು, ಕುಮಾರ್ ಸ್ವಾಮೀಜಿ ಅವರು ನಡೆದಾಡೋ ದೇವರು. ನಮ್ಮ ಪುಣ್ಯ ಅಂದರೆ ಇವ್ರು ನಮ್ಮ ಬ್ಯಾಂಗ್ಳೂರ್ ಕ್ಲಿನಿಕ್ ಓಪನಿಂಗ್ ಬಂದಿದ್ರು. ಹಿಂಗಾಗಿ ಇವ್ರು ನಮಗೆ ಭಾಳ ಏನಂತಾರೆ, ಈಗ ಆತ್ಮಗುರುಗಳು ಇವರು. ಆಮೇಲೆ ಇವರು ಸಿದ್ದೇಶ್ವರ ಸ್ವಾಮೀಜಿ ಅವರು, ನಮ್ಮ ಹುಬ್ಬಳ್ಳಿ ಶಾಖೆ ಓಪನಿಂಗಿಗೆ ಇವ್ರು ಬಂದಿದ್ರು. ಓಕೆ. ಸೊ ಇವರು ಒಂದು ನಡೆದಾಡೋದು ದೇವ್ರಂತಾನೆ ಕರೆಸ್ಕೊಂತಾರೆ. ಆಮೇಲೆ ಇವರು ನಿಮಗೆ ಹೊಸಬ್ರು ಅನ್ಕೊಂತೀನಿ, ಡಾಕ್ಟರ್ ಬ್ರೆನೆಮಾರ್ಕ್ ಅಂತ ಹೇಳ್ಬಿಟ್ಟು, ಈಸ್ ಎ ಸ್ವಿಡಿಷ್ ಆರ್ಥೋಪೆಡಿಕ್ ಸರ್ಜನ್. ನಮ್ಮ ಇಡೀ ಜಗತ್ತಿಗೆ ಡೆಂಟಲ್ ಇಂಪ್ಲಾಂಟ್ಸ್ ಅನ್ನ ಡಿಸ್ಕವರ್ ಮಾಡಿದ ಮಹಾನ್ ವ್ಯಕ್ತಿ ಬ್ರೆನೆಮಾರ್ಕ್. ಇವತ್ತು ನಾವು ಇಷ್ಟೆಲ್ಲ ಜನಕ್ಕೆ ನಾವೆಲ್ಲ ಇಂಪ್ಲಾಂಟ್ ಆಗ್ತಾ ಇದೀವಿ, ಫಿಕ್ಸ್ ಅಲ್ಲಿ ಕೊಡ್ತಾ ಇದೀವಿ ಅಂದ್ರೆ ಈ ವ್ಯಕ್ತಿನೇ ಕಾರಣ. ಇವ್ರದ್ದು ಒಂದು ತುಂಬಾ ದೊಡ್ಡ ಆಸೆ ಏನಿತ್ತು ಅಂದ್ರೆ, ಜಗತ್ತಿನಲ್ಲಿ ಯಾವುದೂ ವ್ಯಕ್ತಿ ಸಾಯೋ ಟೈಮಲ್ಲಿ ಅವ್ರ ಹಲ್ಲುಗಳು ಗ್ಲಾಸ್ ಆಫ್ ವಾಟರ್ ನಲ್ಲಿ ಇರಬಾರ್ದು. ಅಂದ್ರೆ ಸೆಟ್ ಹಾಕಿರ್ತಾರೆ, ಆ ಸೆಟ್ ಅನ್ನ ತೆಗೆದು ಗ್ಲಾಸ್ ಅಲ್ಲಿ ಇಟ್ಕೊಂಡು ಹೋಗ್ಬಾರ್ದು. ಸತ್ ಮೇಲೂ ಸಹ ಅವ್ರ ಬಾಯಲ್ಲಿ ಅಲ್ಲಿ ಇಟ್ಕೊಂಡೇ ಸಾಯ್ಬೇಕು ಅನ್ನೋದು ಇವ್ರ ಬಹಳ ದೊಡ್ಡ ಸ್ಲೋಗನ್ನು, ಆಸೆ. ಹಿಂಗಾಗಿ ಇವ್ರು ನಾವು ತುಂಬಾನೇ ಫಾಲೋ ಮಾಡ್ತೀವಿ. ಆದಷ್ಟು ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅವ್ರು ನಾವು ಆದಷ್ಟು ಫಿಕ್ಸ್ ಅಲ್ಲಿ ಕಟ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಯಾವ ಜನರೇಷನ್ಸ್ ಅಲ್ಲಿ ಇದ್ದವರು ಇವರು? ಐಡಿಯಾ 1997 ಅಲ್ಲಿ ನಾನು ಕಲಿತಾ ಇದ್ದಂಥ ಕಾಲೇಜ್ SDM ಡೆಂಟಲ್ ಕಾಲೇಜ್ಗೂ ವಿಸಿಟ್ ಮಾಡಿದ್ರು. ಅವಾಗ ಇವ್ರು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್ ಇವರು. ಸೊ ಇಡೀ ಜಗತ್ತಿನ ಹಲ್ಲುಗಳನ್ನ, ಫಿಕ್ಸ್ ಹಲ್ಲುಗಳನ್ನು ಕಟ್ಟುವ ಪಿತಾಮಹನ್ನ ತಾವು ನೋಡಿದ್ದೀರಿ? ಹೌದು, ಹೌದು. ವಾವ್, ಸೂಪರ್, ವೆರಿ ನೈಸ್. ಸೊ ತಾವು ಒಂದು ಕಳೆದ ಸರ್ತಿ ಚರ್ಚೆ ಮಾಡಿದ್ದೀವಿ. ತಾವು ಮೂಲತಃ ಉತ್ತರ ಕರ್ನಾಟಕದವರು ಅಂತ. ಹೌದು. ಇನ್ನೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೊಸಬ್ರನ್ನ ನೋಡ್ತಾ ಇದ್ದಾರೆ, ಹೇಳ್ಬೋದಾ ತಮ್ಮ ಮೂಲ ಯಾವರು? ಸರ್, ನನ್ನ ಮೂಲ ಅಂದ್ರೆ ನೇಟಿವ್ ಗೋಕಾಕ್, ಹುಟ್ಟಿದ್ದು ಗುಬ್ಬಿ, ತುಮಕೂರು ಗುಬ್ಬಿ. ಆಮೇಲೆ ನಮ್ದು ಫಾದರ್ ಪ್ಲೇಸು ಗೋಕಾಕ್. ನಂದೆಲ್ಲ ಪ್ರೈಮರಿ ಎಜುಕೇಶನ್ ಅಪ್ ಟು PUC ಸೆಕೆಂಡ್ ಇಯರ್ ವರೆಗೂ ಓದಿದ್ದು ಗೋಕಾಕಲ್ಲಿ. ಆಮೇಲೆ ಡೆಂಟಲ್ ಓದಿದ್ದು ಧಾರವಾಡ SDM ಡೆಂಟಲ್ ಕಾಲೇಜ್. ಸೊ ಅಲ್ಲಿ ನಾನು BDS ಮುಗಿಸ್ದೆ. BDS ಮುಗಿಸ್ತಾ ನಮ್ಮ ಪ್ರೊಫೆಸರ್ ಅಂತ ವರ್ಕ್ ಮಾಡಿದೆ. ಒಬ್ಬರು ಎಂಡೋಡಾಂಟಿಸ್ಟ್ ಪ್ರೊಫೆಸರು ಡಾಕ್ಟರ್ ಕಿದಿಯೂರ್ ಅಂತ, ಅವ್ರ ಅಂಡರಲ್ಲಿ 1 ವರ್ಷ ವರ್ಕ್ ಮಾಡಿದೆ. ಇಂಟರ್ನ್ಶಿಪ್ ಮಾಡ್ತಾನೆ ವರ್ಕ್ ಮಾಡಿದೆ. ಅದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕೋರ್ಸ್ಗಳನ್ನೆಲ್ಲ ಕಲಿತೆ. ಆಮೇಲೆ 1997 ನನ್ನ ಫಸ್ಟ್ ಕ್ಲಿನಿಕನ್ನು ಮುದೋಳ್, ಬಾಲ್ಕೋಟ್ ಜಿಲ್ಲೆ, ಮುದೋಳ್ ಡಾಗ್ಸ್ ಫೇಮಸ್ಸು, ಅಲ್ಲಿ ನಾನು ಫಸ್ಟ್ ಕ್ಲಿನಿಕನ್ನು ಸ್ಟಾರ್ಟ್ ಮಾಡಿದೆ. ಯಾವ ವರ್ಷ? 1997 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು 3-4 ವರ್ಷದವರೆಗೂ ಇದ್ದೆ. ಅಲ್ಲಿ ಫುಲ್ ಪೇಷಂಟ್ಸ್ ಎಲ್ಲ ಲೈಕ್ ತುಂಬ ಜನ ಪೇಷಂಟ್ ಬರ್ತಾರೆ. ಇವತ್ತಿಗೂ ಆ ಕ್ಲಿನಿಕ್ ಇದೆ ನಂದು. ಅಲ್ಲೆಲ್ಲ ಸಾಕಷ್ಟು ಅವೇರ್ನೆಸ್ ಮಾಡಿ, ಎಲ್ಲರ ಸಾಕಷ್ಟು ಜನಕ್ಕೆ ಸೇವೆ ಮಾಡಿ, ಆಮೇಲೆ ಅಲ್ಲಿಂದ ನಮ್ಮ ಸೆಕೆಂಡ್ ಬ್ರ್ಯಾಂಚು ಹುಬ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹುಬ್ಳಿಯಲ್ಲಿ ಒಂದು ದೊಡ್ಡ ಬ್ರಾಂಚ್ ಇದೆ. ಇಲ್ಲ ಅಂದರೂ ಆಲ್ಮೋಸ್ಟ್ ಒಂದು 10 ಡೆಂಟಲ್ ಚೇರ್ ಇದೆ. ಇಂಥವು 10 ಚೇರ್ ಇದೆ. ವೆರಿ ಬಿಗ್ ಸೆಟಪ್. ಅಲ್ಲಿ ಸ್ಟಾರ್ಟ್ ಮಾಡಿ 2007 ಸ್ಟಾರ್ಟ್ ಮಾಡಿದೆ. ಅಲ್ಲಿನೂ ತುಂಬ ಒಂದು 10-12 ಜನ ಡಾಕ್ಟರ್ಸ್, ಫುಲ್ ಟೈಮ್ ಸೀನಿಯರ್ ಡಾಕ್ಟರ್ಸ್ ವರ್ಕ್ ಮಾಡ್ತಾರೆ. ಅದು ಹಳೆ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ, ಭವಾನಿ ಆರ್ಕಿಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ, VL ಆಫೀಸ್ ಪಕ್ಕದಲ್ಲಿ.
ಅಲ್ಲಿನೂ ಆಲ್ಮೋಸ್ಟ್ ನಮ್ದು ಲೈಕ್ ಸುಮಾರು ದಿನ ಒಂದು 70-80 ಜನ ಪೇಷಂಟ್ ನೋಡ್ತೀವಿ. ಅದನ್ನ ಸೆಟಪ್ ಮಾಡ್ತಾ ಬೆಂಗಳೂರಲ್ಲಿ ಬ್ರಾಂಚ್ ಸ್ಟಾರ್ಟ್ ಮಾಡಿದೆ. ಸೊ ಬೆಂಗಳೂರಲ್ಲಿ ನಮ್ ಸುಮಾರು ಕಡೆ ಬ್ರಾಂಚಸ್ ಇದೆ. ಸುಂಕದ ಕಟ್ಟೆಲಿದೆ, RR ನಗರದಲ್ಲಿ 2 ಬ್ರಾಂಚ್ ಇದೆ. ಒಂದು ನಿಮಿಷಾಂಬ ಟೆಂಪಲ್ ಅಂತ ಇದೆ, ಇನ್ನ ಒಂದು ಇದು ಹೊಸ ಬ್ರಾಂಚ್, ಇದೊಂಥರ ಸ್ಪೆಷಾಲಿಟಿ ಬ್ರಾಂಚ್ ತರ ಇದೆ. ಇದೇ ತರ ಉತ್ತರಳ್ಳಿ ಬ್ರಾಂಚ್ ಇದೆ, ಉತ್ತರಳ್ಳಿ ಬಸ್ ಸ್ಟಾಪ್ ಪಕ್ಕನೇ ಸ್ಟಾಪ್ ಇದೊಂದು ಇದೆ. ಸೊ ಅಲ್ಲೊಂದು ಬ್ರಾಂಚ್ ಇದೆ. ಆಮೇಲೆ ಗುಬ್ಳಾಳ ಕೇಳಿರ್ಬೋದು, ಗುಬ್ಳಾಳ ಅಲ್ಲಿ ಒಂದು ಬ್ರಾಂಚ್ ಇದೆ. ಅದೇ ತರ ರಾಮನಗರದಲ್ಲಿ ಬ್ರಾಂಚ್ ಇದೆ, ಚನ್ನಪಟ್ಟಣದಲ್ಲಿ ಬ್ರಾಂಚ್ ಇದೆ. ಆಮೇಲೆ ಜಮಖಂಡಿ, ನಮ್ಮ ಮುಧೋಳಿಂದ 20 ಕಿಲೋಮೀಟರ್ ಜಮಖಂಡಿಯಲ್ಲಿ ಬ್ರಾಂಚ್ ಇದೆ, ಅತ್ತನಿಯಲ್ಲಿ ಬ್ರಾಂಚ್ ಇದೆ. ಸೊ ಈ ಥರ ನಮ್ಮದು ಸುಮಾರು ಕಡೆ ಆಲ್ಮೋಸ್ಟ್ ಕರ್ನಾಟಕದ ಮೇನ್ ಪ್ಲೇಸಸ್ ಅಲ್ಲೆಲ್ಲ ಬ್ರಾಂಚಸ್ ಇದೆ ನಮ್ಮದು. ಎಷ್ಟು ಬ್ರಾಂಚ್ ಇದೆ ಟೋಟಲ್? 15 ಬ್ರಾಂಚ್ ಇದೆ. 15 ಬ್ರಾಂಚ್. ಸುಮಾರು 28-30 ವರ್ಷ ಆಯ್ತಾ ನಿಮ್ಮ ಪ್ರಾಕ್ಟೀಸ್? 28 ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಬಂತು. ಎಷ್ಟು ಸಾವಿರ ಹಲ್ಲಿನ ಸಮಸ್ಯೆ ಇರೋರು ನೋಡಿರ್ಬೋದು ನೀವು? ಸರ್ ಇನ್ನೂವರೆಗೂ ಒಂದು 11 ಲಕ್ಷದ ಮೇಲೆ ಜನರನ್ನ ಚಿಕಿತ್ಸೆ ಮಾಡಿದ್ದೀವಿ. 11 ಲಕ್ಷ ಜನ. ಸೊ ಅಷ್ಟು ಜನಕ್ಕೆ ನಾವು ಸೇವೆ ಸಲ್ಲಿಸಿದ್ದೀವಿ. ಓಕೆ. ಆಮೇಲೆ ಅದ್ರ ಜೊತೆಗೆ ತುಂಬ ನಾವು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ತುಂಬ ಮಾಡ್ತೀವಿ. ಇಷ್ಟೆಲ್ಲ ನಾವು ಫೇಮಸ್ ಆಗಲಿಕ್ಕೆ ಅಥವಾ ಇಷ್ಟೊಂದು ಪೇಷಂಟ್ ಬರಲಿಕ್ಕೆ ಕಾರಣ ಏನಂದರೆ ಅವೇರ್ನೆಸ್ ತುಂಬ ಮಾಡ್ತೀವಿ, ಜನರಲ್ಲಿ ಜಾಗೃತಿ ಭಾಳ ಮೂಡಿಸ್ತೀವಿ. ಸುಮಾರು ನಮ್ದು ಒಂದಲ್ಲ ಒಂದು ಕಡೆ ಪ್ರತಿದಿನ ಕ್ಯಾಂಪ್ಸ್ ನಡೀತಾ ಇರ್ತದೆ. ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಫ್ಯಾಕ್ಟ್ರಿಗಳು, IT ಕಂಪ್ನಿ, ಎಲ್ಲೆಲ್ಲಿ ಕ್ರೌಡ್ ಇರುತ್ತೆ. ಇವನ್ ನಾವು ಪೊಲೀಸ್ ಸ್ಟೇಷನ್ಗೂ ಬಿಡಲ್ಲ, ಎಲ್ಲಿ ಜನ ಇರ್ತಾರೆ ಅಲ್ಲಿ ಹೋಗಿ ಅಲ್ಲಿನ ಬಗ್ಗೆ ತಿಳುವಳಿಕೆ ಅವೇರ್ನೆಸ್ ಮಾಡ್ತೀವಿ. ನಮ್ಮದೇ ಪೋರ್ಟೇಬಲ್ ಡೆಂಟಲ್ ಚೇರ್ಸ್ ಅಂತಿದೆ. ಒಂದು ಬ್ಯಾಗ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು 10 ನಿಮಿಷದಲ್ಲಿ ಚೇರ್ ರೆಡಿ ಆಗುತ್ತೆ. ಆ ಚೇರನ್ನು ಹಾಕಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಳಸಿ ಅಲ್ಲೇ ಚೆಕ್ ಮಾಡಿ ಕೆಲವೊಂದು ಟ್ರೀಟ್ಮೆಂಟ್ ಅಲ್ಲೇ ಮಾಡ್ತೀವಿ. ಹಳ್ಳಿಗಳಲ್ಲಿ ಏನು ಮಾಡ್ತೀವಿ, ಕ್ಯಾಂಪ್ ಮಾಡಿದಾಗ ಕೆಲವೊಂದು ಸಿಂಪಲ್ ಪ್ರೊಸೀಜರ್ಸು, ಫಿಲ್ಲಿಂಗ್ಸ್ ಇರ್ಬೋದು, ಅಲ್ಲಿ ಕೀಳೋದಿರ್ಬೋದು, ಅಂಥವನ್ನೆಲ್ಲ ಅಲ್ಲೇ ಮಾಡಿಬಿಟ್ಟು ಅಲ್ಲೇ ಮೆಡಿಸಿನ್ಸ್ ಕೊಟ್ಬಿಟ್ಟು ಬರ್ತೀವಿ. ಈ ಥರ ನಮ್ಮದು ನಿರಂತರವಾಗಿ ಕ್ಯಾಂಪ್ ನಡೀತಾನೆ ಇರ್ತದೆ. ಸೊ ನೀವು ಲಾಸ್ಟ್ ಟೈಮ್ ನೋಡಿದ್ರಲ್ಲ, ಒಂದೇ ದಿನಕ್ಕೆ ನಾವು 35,000 ಜನ ಚೆಕಪ್ ಮಾಡಿದ್ವಿ, ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ. ಸೊ ಈ ಥರ ನಮ್ಮದು ಆ್ಯಕ್ಟಿವಿಟೀಸ್ ಆಗ್ತಾನೆ ಇರುತ್ತೆ, ಅವೇರ್ನೆಸ್ ಮಾಡ್ತಾನೆ ಇರ್ತೀವಿ. ಹಿಂಗೆ ನಮಗೆ ಪೇಷಂಟ್ಸು ಜಾಸ್ತಿ ಬರ್ತಾರೆ. ಆಮೇಲೆ ಇಷ್ಟೊಂದೆಲ್ಲ ಸೆಟಪ್, ಇಷ್ಟೊಂದೆಲ್ಲ ಬ್ರಾಂಚಸ್ಸು, ಆಮೇಲೆ more than 100+ ಡಾಕ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ KDCಯಲ್ಲಿ. ಹಿಂಗಾಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ಗೂ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಡಾಕ್ಟರ್ಸನ್ನ ನಾವು ಡೈರೆಕ್ಟ್ ಹೈರ್ ಮಾಡಲ್ಲ, ಡೈರೆಕ್ಟ್ ಕರ್ಕೊಳ್ಳಲ್ಲ. ಅವ್ರು ಕರ್ಕೊಂಡ್ಬಿಟ್ಟು ಅವ್ರಿಗೂ ಟ್ರೈನ್ ಮಾಡ್ತೀವಿ. ಯಾಕಂದರೆ ಕಾಲೇಜ್ಗಳಲ್ಲಿ ಎಲ್ಲನೂ ಕಲ್ತಿರಲ್ಲ. ಸೊ BDS ಅಂತ ಕಲಿತಾಗ ಕೆಲವೊಂದು ಟ್ರೀಟ್ಮೆಂಟ್ಸ್ ಮಾತ್ರ ಕಲ್ತಿರ್ತಾರೆ. ನೀವು ಇನ್ನೂ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕಲಿಬೇಕು ಅಂದರೆ MDS ಮಾಡಬೇಕಾಗತ್ತೆ. MDS ಒಂದು ಮಾಡಿದ್ರೆ ಸಾಲಲ್ಲ, 7 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇದೆ. ಚಿಕ್ಕ ಮಕ್ಕಳಿಗೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಕ್ಲಿಪ್ ಹಾಕೋಕ್ಕೆ ಬೇರೆದವ್ರು ಇದ್ದಾರೆ, ರೂಟ್ ಕೆನಲ್ ಮಾಡೋಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಸೆಟ್ ಕಟ್ಟೋಕ್ಕೆ ಬೇರೆದವ್ರು ಇದ್ದಾರೆ, ಹೊಸಡಿನ ಚಿಕಿತ್ಸೆಗೆ ಬೇರೆದವ್ರು ಇದ್ದಾರೆ. ಈ ಥರ ನೀವು ಒಂದೊಂದೇ ಕಲಿಬೇಕು ಅಂದರೆ ಒಂದೊಂದು ಕಲಿಬೇಕಾದ್ರೆ 3 ವರ್ಷ ಆಗುತ್ತೆ. ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು MDS ಅದಕ್ಕೆ 7 ಕಲಿಬೇಕಾದ್ರೆ 21 ವರ್ಷ ಹೋಯ್ತು. 21 ವರ್ಷ ಆ ಥರ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ನಮ್ಮಲ್ಲಿ ಡಾಕ್ಟರ್ಸನ್ನು ಕರ್ಕೊಂಡು ಅವ್ರಿಗೆ ಎಲ್ಲ ಥರ ಟ್ರೀಟ್ಮೆಂಟ್ಸ್ ಟ್ರೈನ್ ಮಾಡ್ತೀವಿ. ಅಟ್ಲೀಸ್ಟ್ ಅವ್ರಿಗೆ ಪ್ರತಿಯೊಂದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು. ಭಾಳ ಜನಕ್ಕೆ ಗೊತ್ತಿಲ್ಲ, ಡೆಂಟಿಸ್ಟ್ರಿಯಲ್ಲಿ ನಾವು more than 300 ಡಿಫ್ರೆಂಟ್ ಪ್ರೊಸೀಜರ್ಸ್ ಮಾಡ್ಬೋದು. ಸೊ ಡೆಂಟಲ್ ಬಗ್ಗೆ ಏನು ಅನ್ಕೊಂತಾರೆ ಅಂದರೆ ಅಲ್ಲಿ ಕೀಳೋದು, ಅಲ್ಲಿ ಕಟ್ಟೋದು, ರೂಟ್ ಕೆನಲ್ಲು ಒಂದು 10 ಟ್ರೀಟ್ಮೆಂಟ್ 15 ಟ್ರೀಟ್ಮೆಂಟ್ ಗೊತ್ತಿರುತ್ತೆ. more than 300 ಪ್ರೊಸೀಜರ್ಸ್ ನಾವು ಪೇಷಂಟ್ ಮೇಲೆ ಮಾಡ್ಬೋದು. 300 ಥರದ ಚಿಕಿತ್ಸೆಗಳು. ಅಕಸ್ಮಾತ್ ನಿಮ್ಗೆ ಅದ್ರಲ್ಲಿ 1-2 ಗೊತ್ತಿಲ್ಲ ಅಂದರೆ ಅದು ನಿಮಗೂ ಲಾಸು, ಪೇಷಂಟ್ಸ್ಗೂ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಇರುವಂಥ ಡಾಕ್ಟರ್ಸಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಅವ್ರು ಟ್ರೀಟ್ಮೆಂಟ್ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಏನೇನು ಮಾಡ್ಬೋದು, ಕಂಡು ಹಿಡಿಬೋದು, ಡಯಾಗ್ನೋಸಿಸ್ ಅಲ್ಲಿವರೆಗೂ ಫುಲ್ ಟ್ರೈನ್ ಮಾಡ್ತೀವಿ. ಆಮೇಲೆ ಸುಮಾರು ಟ್ರೀಟ್ಮೆಂಟ್ ಅವರೇ ಸ್ವಂತ ಇದರಲ್ಲಿ ಮಾಡ್ತಾರೆ. ಈ ಥರ ಅವ್ರು ಟ್ರೈನ್ ಮಾಡಿ ಆಮೇಲೆ ಪರ್ಫೆಕ್ಟ್ ಆದಮೇಲೆ ಅವ್ರಿಗೆ ಬೇರೆ ಕ್ಲಿನಿಕಲ್ಲಿ ಪೋಸ್ಟಿಂಗ್ಸ್ ಕೊಡ್ತೀವಿ. ವೆರಿ ನೈಸ್. ನಿಮ್ಮದೇ ಕ್ಲಿನಿಕಲ್ಲಿ ಪೋಸ್ಟಿಂಗ್? ನಮ್ಮದೇ ಕ್ಲಿನಿಕಲ್ಲಿ ಕೊಡ್ತೀವಿ. ಆಮೇಲೆ ಸುಮಾರು ಜನ ಸ್ವಲ್ಪ ದಿನ ಕೆಲಸ ಮಾಡ್ತಾರೆ, ಬೇರೆ ಕಡೆ ಹೋಗಿ ಸ್ವಂತ ಕ್ಲಿನಿಕ್ ಹಾಕ್ತಾರೆ, ಅಂಥವ್ರಿಗೂ ಎಂಕರೇಜ್ ಮಾಡ್ತೀವಿ. ಗ್ರೇಟ್. ಸುಮಾರು 11 ಲಕ್ಷಕ್ಕೂ ಹೆಚ್ಚು ಜನರ ಹಲ್ಲಿನ ಸಮಸ್ಯೆಯನ್ನು ನಿವಾರಿಸಿರುವಂಥ ನಮ್ಮ ವೈದ್ಯರನ್ನು ಭೇಟಿ ಮಾಡಿ ನಮಗೂ ಸಂತೋಷ ಆಯಿತು. ಸೊ ನೀವು ಮುಕ್ತವಾಗಿ ಇಲ್ಲಿಗೆ ಬನ್ನಿ. KDC ಡೆಂಟಲ್ ಕ್ಲಿನಿಕ್ಸ್ಗೆ ಅಥವಾ KDC ಡೆಂಟಲ್ ಹಾಸ್ಪಿಟಲ್ಸ್ ಚೈನ್ಸು ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ನಾವು ಡಿಸ್ಕ್ರಿಪ್ಷನ್ ಕೂಡ ಎಲ್ಲ ಅಡ್ರೆಸ್ಗಳು, ಫೋನ್ ನಂಬರ್ ಎಲ್ಲ ಹಾಕಿರ್ತೀವಿ, ನೀವು ಬರ್ಬೋದು. ಸ್ಕ್ರಾಲ್ ಅಂತೂ ನಂಬರ್ ಬರ್ತಾ ಇದೆ, ನೀವು ಕಾಲ್ ಮಾಡ್ಬೋದು. ನಾನು ಮೈಸೂರು ಮೋಹನ್ ಅಂತ. ಸರ್, ತಮ್ಮ ಪರಿಚಯ ಯಾರಿಗಿಲ್ಲ ಇಲ್ಲಿ? ಈಗ 75 ವರ್ಷ, ಒಂದು 50,000 ಪ್ರೋಗ್ರಾಮ್ ಆಗಿದೆ ಆಲ್ ಓವರ್. ಆರ್ಕೆಸ್ಟ್ರಾ, ಫಿಲಿಮು, ಮತ್ತೆ ಭಕ್ತಿ ಗೀತೆಗಳು, ಭಾವಗೀತೆಗಳು, ಜನಪದ, ಎಲ್ಲ ಭಾಷೆನೂ ಆಗಿದೆ.
ಫಸ್ಟ್ ಪಿಕ್ಚರು ಕಿಲಾಡಿ ಕಿಟ್ಟು, ರಜನಿಕಾಂತ್, ವಿಷ್ಣುವರ್ಧನ್. ಮಡಿಲಲ್ಲಿ ಮಗುವಾಗಿ ನಾನು ವಿಷ್ಣುವರ್ಧನ್ಗೆ ಫಸ್ಟ್ ಹಾಡು ಹೇಳಿಸಿದ್ದಾನೆ, ಮಡಿಲಲ್ಲಿ ಮಗುವಾಗಿ ನಾನು. ಅದು ಯೇಸುದಾಸ್ಗೆ ಹೂವಂತೆ ಹೆಣ್ಣು ಅಂತ ಫಸ್ಟ್ ಹಾಡು ಮಾಡಿದೆ. ರಾಜ್ಕುಮಾರ್ ಅವ್ರು ಬದುಕಿರೋ ತನಕ ಎಲ್ಲ ಮ್ಯೂಸಿಕಲ್ ನೈಟ್ಗೆ ನಾನೇ ಕೀಬೋರ್ಡು. ಶಂಕರ್ ನಾಗು, ಅಂಬರೀಷು, SP, ಜಾನಕಿ, ಆಲ್ಮೋಸ್ಟ್ ಅಲ್ಲ. ಆಮೇಲೆ ಹೊಸಬ್ರು ಯಾರು ಹಾಡ್ತಾ ಇದ್ದಾರೆ ಈಗ. ಎಕ್ಸಾಂಪಲ್ ಈಗ ಮುಕಾಬ್ಲ ಹಾಡಿದ್ದಾರೆ ಸ್ವರ್ಣಲತಾ ಅಂತ, AR ರೆಹಮಾನ್ಗೆ. ಅವಳನ್ನ ರೆಡಿ ಮಾಡಿ ನಾನು ಸ್ಟೂಡೆಂಟ್ ಅವಳು. ಆಮೇಲೆ ಚೇತನು ನಮ್ಮ ಆರ್ಕೆಸ್ಟ್ರಾದವನು, ಅನೂಪು ನನ್ನ ಪಾರ್ಟಿ ಅನೂಪ್ ಸಿಳಿನು ಅವನ್ನ ಫಸ್ಟ್ ಟ್ರ್ಯಾಕ್ ಹಾಡಿಸಿದ್ದಾನೆ. ಆಮೇಲೆ ಕಾಂತಾರ ಪಿಕ್ಚರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ಲ, ಅವ್ರ ತಂದೆಗೆ 20 ವರ್ಷ ನಮ್ಮ ಮನೆಯಲ್ಲೇ ಇಟ್ಕೊಂಡು ಆರ್ಕೆಸ್ಟ್ರಾ ರೆಡಿ ಮಾಡಿ. ಇವನ್ನು ಕೂಡ ನಾನು ನಮ್ಮ ರೈಟರ್ ಇದ್ದಾರಲ್ಲ ಅವ್ರಿಗೆ ಫಸ್ಟ್ ಪರಿಚಯ ಫಿಲಿಮ್ಗೆ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ಎಲ್ಲ ಅದು ಹೇಳಿ ಕಸ. ಆಮೇಲೆ ನಂಜುಂಡಲ್ಲಿ ಲೀಲಾವತಿ ಮಗನ್ ಪಿಕ್ಚರ್ಗೆ ನಗುತ್ತೈತೆ ದೈವ, ರಂಗಸ್ವಾಮಿ ನಗುತ್ತೈತೆ ದೈವ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಲೀಲಾವತಿ ಅವರ ಮಗನ್ ಪಿಕ್ಚರ್ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ. ಸೊ ಇವಾಗ ಆರ್ಕೆಸ್ಟ್ರಾಗಳು ಮಾಡ್ತೀನಿ, ಮಕ್ಕಳಿಗೆಲ್ಲ ಗಿಟಾರು. ಈಗಲೂ ಬಿಸಿ ಇದ್ದೀರಿ? ಫುಲ್ ಇದೀವಿ ಸರ್, ಆಕ್ಟಿವ್ ಇದ್ದೀರಿ ಫುಲ್. 75ರಲ್ಲಿ ಎಷ್ಟು ಬಿಸಿ ಇದ್ದೀರಿ? 25ರಲ್ಲಿ ಹೆಂಗಿದ್ದೀರಿ ನೀವು ಅಂತ. ಆಮೇಲೆ ಈ ಮೊನ್ನೆ ಮೈಸೂರಲ್ಲಿ ಒಂದು 25 ಜನ ಡಾಕ್ಟರ್ಸ್ ಎಲ್ಲ ಕಿಶೋರು, ಮುಖೇಶ್, ರಫಿ ಸಾಂಗ್ ಎಲ್ಲ ಹಾಡಿದ್ರು. ಆಮೇಲೆ ಆರ್ಟ್ ಆಫ್ ಲಿವಿಂಗ್ ಅವ್ರದ್ದು ಆಲ್ ಓವರ್ ಇಂಡಿಯಾ ಮೋದಿ ಪ್ರೋಗ್ರಾಮಿಂದ ಹಿಡಿದು ಎಲ್ಲದಕ್ಕೂ ಅಕಂಪ್ನಿಮೆಂಟ್ಸ್ ನಾನೇ ಮಾಡಿರೋದು. ಶಾಲಿನಿ ಶ್ರೀನಿವಾಸ್ ಅಂತ ಇಂಟರ್ನ್ಯಾಷನಲ್ ಸಿಂಗರ್ಸ್ ಇದ್ದಾರೆ. ಇಲ್ಲಿ ಬಂದ್ರಲ್ಲ, ಏನು ಇಲ್ಲಿ ಏನಿಲ್ಲ, ಫಸ್ಟ್ ನನಗೆ ಹೋದ ತಿಂಗಳು ಒಂದು ಪ್ರೋಗ್ರಾಮ್ ಇತ್ತು 6ನೇ ತಾರೀಕು ಮೈಸೂರು ಕಲಾಮಂದಿರು. ಈ ಮುಂದ್ಗಡೆ ಹಲ್ಲು ಅಳ್ಳಾಡ್ತಾ ಇತ್ತು. ಏನು ಮಾಡೋದು, ಅದು ಪ್ರೋಗ್ರಾಮಲ್ಲೇ ಇನ್ನು ಬಿದ್ದೋದ್ರೆ ಇನ್ನು ನಮ್ಮ ಆರ್ಟ್ ಕಲಾವಿದರು ಇರೋದೇ ನಗೋದು, ಎಕ್ಸ್ಪ್ರೆಷನು, ಚಪ್ಪಾಳೆ ಹೊಡಿಯೋದೇ ನಮ್ಮ ಬ್ಯೂಟಿನ. ನಾನು ಅಂದ್ಕೊಂಡೆ ಇದು ಏನಪ್ಪ ಇದು, ಹಿಂಗೆ ಹುಷಾರಾಗಿ ಪ್ರೋಗ್ರಾಮ್ ಮಾಡಿಬಿಡೋದಾ ಅಥವಾ ಬಟ್ಟೆ ಕಟ್ಕೊಂಡು ಏನಾದ್ರು ಪ್ರೋಗ್ರಾಮ್ ಮಾಡ್ಬಿಡೋ ಅನ್ನೋ ಪರಿಸ್ಥಿತಿಲಿದೆ. ಆಮೇಲೆ ನಮ್ಮ ಮನೆ ಇಲ್ಲೇ ಹತ್ರ ಇದೆ, ಸರಿ ಎಲ್ಲಿ ಮಾಡಿಸೋಣ ಅದು ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ವಿಪರೀತ ಜನಗಳಿದ್ರು. ಅಪ್ಪ ಇದು ದೊಡ್ಡದಾಗಿದೆ ಅಂತ ಕಾಣುತ್ತೆ, ಇಲ್ಲೇ ಹೋಗೋಣ ಅಂತ ನನ್ನ ಮಗ ಕರ್ಕೊಂಬಂದ. ಆ್ಯಂಡ್ ಬ್ಯೂಟಿಫುಲ್ ಟ್ರೀಟ್ಮೆಂಟು, ಎಕ್ಸ್ಟ್ರಾರ್ನರಿ ಡಾಕ್ಟರ್ಸು, ಅವ್ರ ಬಗ್ಗೆ ನಾನು ಹೇಳಬೇಕಾದ್ದೇ ಇಲ್ಲ. ಆಮೇಲೆ ಏನು ಸರ್ ಮಾಡೋದು ಪ್ರೋಗ್ರಾಮ್ಗೆ, ಇನ್ನು 5-6 ದಿವಸ ಇದೆಯಲ್ಲ ಸರ್ ಅಂತ. ನಿಮ್ಗೆ ಯಾಕೆ ಅವತ್ತು ಪ್ರೋಗ್ರಾಮಲ್ಲಿ ನಿಮ್ಮ ಹಲ್ಲಿರುತ್ತೆ, ಟೆಂಪರರಿ ಹಾಕ್ಕೊಡ್ತೀವಿ. ಈಗಲೂ ಟೆಂಪರರಿನೇ ಹಾಕಿರೋದು. ಹೀಗೆ ಜೋರಾಗಿ ನಗ್ತಾ ಹೈ ಕ್ಲಾಸ್ ಪ್ರೋಗ್ರಾಮ್ ಮಾಡಿ ಇನ್ನೂ ಪರ್ಮನೆಂಟ್ ಹಾಕಿಲ್ಲ. ಬಟ್ ಟ್ರೀಟ್ಮೆಂಟ್ ಅಂತೂ ಎಕ್ಸ್ಟ್ರಾರ್ಡಿ ಇದೆ, ತುಂಬ ಚೆನ್ನಾಗಿದೆ, ಭಾಳ ರೀಸನಬಲ್ ಆಗಿದೆ. ಆ್ಯಂಡ್ ಈ ಥರದ್ದು ಒಂದು ಹೇಳಿದ್ರೆ ಕಾರ್ಪೊರೇಟ್ ಲೆವೆಲ್ ಇದೆ ಹಾಸ್ಪಿಟಲ್ಸು. ಆ್ಯಂಡ್ ಸ್ಟಾಫು ಕೂಡ ಭಾಳ ಚೆನ್ನಾಗಿ ಒಂಥರ ಟೀಮ್ ಅಂತಾರೆ ಗೊತ್ತಾ ನಿಮಗೆ. ಒಬ್ಬ ಹೀರೋ ಅಂತ ರಜನಿಕಾಂತ್ ಹೇಗೆ ಹೇಳ್ತೀರಾ, ರಜನಿಕಾಂತರ ಹೌದು. ಒಬ್ಬ ಹೀರೋ ಬೇಕು ಅಂದರೆ ಆ ಹೀರೋ ಇದ್ದುಬಿಟ್ರೆ ಬಾಕಿಯವರೆಲ್ಲ ಚೆನ್ನಾಗಿ ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಅಶ್ವಥ್, ಬಾಲಣ್ಣ ಎಲ್ಲ ಇರ್ತಿದ್ರಲ್ಲ, ಆ ಥರ ಯಾರೇ ಇದ್ರು ಅದು ಹೇಳಿ. ಇವಾಗ ರಾಜ್ಕುಮಾರ್ ಜೊತೆ ಯಾರು ಹೀರೋಯಿನ್ ಆದರೂ ಕೂಡ ಅಣ್ಣ ಅವ್ರಿಗೆ ಫಸ್ಟ್ ಹೌಸ್ಫುಲ್. ಅವಳು ಹೊಸ ಹುಡುಗಿ ಆದರೂ ಕೂಡ ಅವಳು ಚೆನ್ನಾಗಿ ಮಾಡ್ಬಿಡ್ತಾಳೆ. ಹಾಗೆ ಒಂದು ರಾಜ್ಯಕ್ಕೆ ಒಬ್ಬ ಮಹಾರಾಜ ಬೇಕು ಅಂತಾರಲ್ಲ, ಯಾಕೆಂದರೆ ನಮ್ಮ ಮನೆಯಲ್ಲಿ ಎಲ್ಲ ಡಾಕ್ಟರ್ಗಳಿದ್ದಾರೆ, ಎಲ್ಲ ಇದ್ದಾರೆ. ಮೊನ್ನೆ ರೋಟರಿ ಫಂಕ್ಷನ್ಗೆ ಯಾವುದಕ್ಕೂ ಹೋಗಿದ್ದೆ ನಾನು. ಈ ಡೆಂಟಲ್ ವಿಷಯ ಬಂದಿದ್ದು ಫಾರಿನಲ್ಲೇ ಭಾಳ ಎಕ್ಸ್ಪೆನ್ಸಿವ್. ಏನಪ್ಪ ಅಂದರೆ ಕಟಿಂಗು, ಡೆಂಟಲ್ ಸಾರ್ ಅಂತ ನಾವು ತಿಳಿದಾಗ ಒಂದು 40 ವರ್ಷದ ಅದು ಮಾತ್ರ ಭಾಳ ಕಷ್ಟ ಸರ್. ಅನ್ನೋರು ಫಾರಿನಲ್ಲಿ ಹೇರ್ ಕಟ್ಟು ಡೆಂಟಲ್ ಇದೆಯಲ್ಲ ಸರ್, ಅದು ಮೋರ್ ಎಕ್ಸ್ಪೆನ್ಸಿವ್. ಹೌದ್ರಾ? ಅದು ವಿಪರೀತ. ಅದಕ್ಕೆ ಇಲ್ಲಿ ಬಂದಾಗ ಕಟಿಂಗ್ ಮಾಡಿಸ್ಬಿಡ್ತಾರೆ ನಮ್ಮ. ಯಾಕೆಂದರೆ ಇಲ್ಲ, ಹೌದು ಸರ್, ಅಲ್ಲೆಲ್ಲ ತಲೆಗಿಲ್ಲ. ಆಮೇಲೆ ಡಾಕ್ಟ್ರಿಗೆಲ್ಲ ಹೋಗಲ್ಲ ಅಲ್ಲಿ. ಡಾಕ್ಟ್ರ್ ಮೇಲೆ ಅಪಾಯಿಂಟ್ಮೆಂಟ್ ಇಲ್ಲೇ, ಅವನು ಹೋಗ್ತಾ ಇದ್ರು ಕೂಡ ಅವ್ನು ಮುಂದಿನ ತಿಂಗಳೇ ಸಿಗೋದು. ಅಷ್ಟರಲ್ಲಿ ಬದುಕಿದ್ರೆ ಅವನು ಲಕ್ಕಿ ಫೇಲ್ ಅಷ್ಟೇ. ನೋಡ್ತಾರೆ ಇಲ್ಲ, ಹಂಗಲ್ಲ. ಇಲ್ಲಿ 24 ಗಂಟೆ ಸೇವೆ ಇದೆ ಒಂಥರ. ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಹುಟ್ಟಿರೋದು ಎಷ್ಟೋ ಪುಣ್ಯ. ಈಗ ನೀವು ಹಾಕೊಂಡಿರೋದು ಟೆಂಪ್ರರಿ ಟೀತ್ಸಾ? ಟೆಂಪರರಿ ಅಷ್ಟಲ್ಲ. ಇಲ್ಲಿ ಮೇಲ್ಗಡೆ ಒಂದು
6 7 5 ಒಟ್ಟು ಒಂದು 8 10 ಹಾಕಿದ್ದಾರೆ. ಏನು ಗೊತ್ತಾಗಲ್ಲ. ಮೊದಲಿಗಿಂತ ಸ್ಮಾರ್ಟಾಗಿ ಕಾಣ್ತಾ ಇದ್ದೀನಿ ಈಗಲೂ ಡ್ಯಾನ್ಸ್ ಮಾಡ್ಬೋದು. ಹೊಸ ಬೆಳಕು ಇಲ್ಲ ಸರ್, ನಾ ಹೇಳ ಇವಾಗ ಭಾಳ ಇಂಪಾರ್ಟೆಂಟ್ ಇದೆ ಪಂಚೇಂದ್ರಗಳಲ್ಲಿ. ಹಲ್ಲು ಭಾಳ ಇಂಪಾರ್ಟೆಂಟು. ಕೋಪ ಮಾಡಿಕೊಂಡ್ರು ಕೂಡ ನೋಡಿ ಅನ್ಬೇಕು, ನಗಬೇಕಾದ್ರೆ ಎಲ್ಲದಕ್ಕೂ ಇದು ಭಾಳ ಇಂಪಾರ್ಟೆಂಟು. ಈ ಕಾಲದಲ್ಲಿ ನಮಗೆ ಫಸ್ಟು ಕೀಳಿಸ್ಕೊಳ್ಳೋಕ್ಕೆ ಒಂದು ಕಾಲದಲ್ಲಿ ಭಯ ಇರೋ ಸರ್. ಕೀಳೋನೊಬ್ಬ, ಆಮೇಲೆ ಅದಕ್ಕೊಬ್ಬನ ಬೇರೆಯವ್ನ ಇಟ್ಟಿರೋರು. ನನ್ನ ಎಕ್ಸ್ಪೀರಿಯೆನ್ಸು ಅವಾಗ ಅರ್ಧ ಹಲ್ಲು ಕಟ್ಟಾಗ್ಬಿಟ್ಟಿದ್ದಾರೆ ನಮ್ಮ ಬೇಕಾದವ್ರಿಗೆ. ಸರಿ ಎಕ್ಸ್ಪೀರಿಮೆಂಟ್ ಮಾಡಿದ್ದಾನೆ, ಅವ್ನು ಬಡ್ಕೊಂಬಿಟ್ಟಿದ್ದಾನೆ. ಅಯ್ಯೋ ಇವತ್ತು ಬಂದಿರಲಿಲ್ಲ ಸರ್ ಸಾರಿ ಅಂತ. ಅವ್ನ ಜೀವನದಲ್ಲೇ ಇನ್ನು ಆ ಸಬ್ಜೆಕ್ಟೇ ಬಿಟ್ಬಿಡೋಣ ನಮ್ಮ ಮಟ್ಟಿಗೆ ಅವ್ನು ಎದುರ್ಕೊಂಬಿಟ್ಟಿದ್ದ. ಅವನು ನಮಗೆ ಇಲ್ಲಿ ಬರಬೇಕಾದ್ರೂ ಅದೇ ಒಂದು ಭಯ, ಏನಪ್ಪ ಯಾವ ಥರ ಹಾಗೆ ಅಂತ ನಮಗೇನೂ ಗೊತ್ತಾಗಲಿಲ್ಲ ಸರ್. ಬೆಳಗ್ಗೆ ಒಂದು 4 hours, ನೆಕ್ಸ್ಟ್ ಡೇ 4 hours, ಆ್ಯಂಡ್ ಸಾಯಂಕಾಲ ಆರಾಮಾಗಿದ್ದೀನಿ ಮನೇಲಿ. ಏನು ರೀ ಏನೂ ಆಗ್ತಾಯಿಲ್ವ ನಿಮಗೆ ಏನು ನಮ್ಗೆ ಗೊತ್ತೇ ಆಗಲಿಲ್ಲ. ಆ್ಯಂಡ್ ಇವತ್ತಿಗೂ ಹೇಳಿದೆ ಅಷ್ಟು ನೀಟಾಗಿ ಮಾಡ್ತಾರೆ, ಭಾಳ ನೀಟಾಗಿ. ಅದೇ ಹೇಳಿದೆ ಸರ್, ಒಳ್ಳೆ ಸರ್ಜನ್ ಅಂತಲೇ ಹೇಳಬೇಕು. ಡಾಕ್ಟರ್ ರಾಜ್ಕುಮಾರ್ ಆಫ್ ಡೆಂಟಲ್ ಸರ್ಜರಿ. ಇಲ್ಲ ಸರ್, ಬೇಕಾಗ್ತದೆ. ಅದು ನಮ್ಮ ಕರ್ನಾಟಕದವರು ಪುಣ್ಯ ಮಾಡಿರಬೇಕು. ಈ ಥರದ ನಮ್ಮ ಏರಿಯಾಲಿ ರಾಜರಾಜೇಶ್ವರಿ ನಗರದಲ್ಲಿ ಇವ್ರದ್ದು ಇನ್ನೂ ಸುಮಾರು ಬ್ರ್ಯಾಂಚ್ ಇದೆ. ಅಂದರೆ ಫುಲ್ ಡೀಟೇಲ್ ತೊಗೊಳಕ್ಕಾಗಲ್ಲ. ಇವತ್ತು ಭಾಳ ಫ್ರೀಯಾಗಿ ಮಾತಾಡ್ತಾ ಇದ್ದೀನಿ. ಅವ್ರ ಪರಿಸ್ಥಿತಿ ಹೇಗೆ ಅಂದರೆ ವಿದ್ಯಾರ್ಥಿ ಭವನ ಥರ ಕ್ಯೂಸಾಗಿ ಅವ್ರು ನಿಂತ್ಕೋಬೇಕಾಯ್ತು. ನಾನು ಅನ್ಬೋದೆ ತುಂಬ ಕ್ಯೂ ಇದೆ, ಅಲ್ಲೆಲ್ಲರ ಪಕ್ಕದಲ್ಲೇ ತೋರಿಸ್ಬಿಡ ಪಾಪ ಅಂತ. ಸುಮ್ಮನೆ ಏನಪ್ಪ ನಿಂತು ಒಳಗೆ ಬಂದಮೇಲೆ ಅದೇ ಅನಿಸ್ತು. ಈಗ ನಮ್ಮ ಮಕ್ಕಳು ಬೇರೆ ಫ್ರೆಂಡ್ಸಲ್ಲಿಗೆಲ್ಲ ಹೇಳ್ತಾ ಇದ್ದೀನಿ ಅದನ್ನೇ ಇದೆ, ಇಲ್ಲೇ ಹೋಗ್ಬಿಡ ಅಂತ. ಸುಮ್ಮನೆ ಚಿಕ್ಕ ಮಗ ಇಲ್ಲೇ ತೊಗೊಳಪ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಅದು ಅಂದರೆ ಕೆಲಸ ಚೆನ್ನಾಗಿ ಗೊತ್ತಿರೋಂಥವ್ರು, ವಿಷಯ ಗೊತ್ತಿರೋವಂಥವ್ರು ಹಾಸ್ಪಿಟಲ್ ನಡೆಸ್ತಾ ಇರೋದು ಭಾಳ ಇಂಪಾರ್ಟೆಂಟ್. ಅದು ಮುಖ್ಯ ನೋಡಿ. ಹೌದು, ಯಾಕೆಂದರೆ ಸುಮ್ಮನೆ ಕೆಲವು ಕೆಲಸಗಳು ಆಪರ್ಚುನಿಟಿ ಕೊಡೋದಲ್ಲ ಸರ್, ಅಲ್ಲಿ ವಿಷಯ ತಿಳಿದಿರೋ ವ್ಯಕ್ತಿ ಇರಬೇಕು. ಈಗ ನಮ್ಮ ಫಿಲ್ಮ್ ಮಾಡಬೇಕು ಅಂದರೆ ನಮಗೆ ಇವಾಗ 50 ಜನ 100 ಜನ ಬೇಡ. ನಮ್ಮ 2 ಮಕ್ಕಳು ಇಡೀ ಪಿಕ್ಚರ್ ಮುಗಿಸ್ಬಿಡ್ತೀವಿ. ಒಂದೇ ಮನೆ ಇಡೀ ಸಿನಿಮಾ ಮಾಡಿ ನಿಮಗೆ ಕೊಟ್ಬಿಡ್ತೀವಿ. ಆ ಥರ ಒಂದು ವ್ಯಕ್ತಿತ್ವ ಇಲ್ಲಿದೆ ನಮ್ಮ ಡಾಕ್ಟ್ರಲ್ಲಿ. ಅದಕ್ಕೆ ಆಮೇಲೆ ಭಾಳ ಜನ ಆಸ್ಪತ್ರೆಗಳಲ್ಲಿ ಜೇಬ್ ನೋಡ್ತಾರೆ, ಜೇಬಲ್ಲಿ ಎಷ್ಟಿಟ್ಟವನು ಏನಾದ್ರ ಮೇಲೆ ಆರೈಕೆ ಎಷ್ಟು ಮಾಡಬೇಕು ಅಂತ ನೋಡ್ತಾರೆ. ಅದನ್ನೇ ಹೇಳಿದ್ದೆ. ಇವ್ರಂಗೆ ನಮ್ಮ ಡಾಕ್ಟ್ರು ಅದನ್ನೇ ನಿಮ್ಗೆ ಎಕ್ಸಾಂಪಲ್ ಕೊಡೋಣ ಅಂತಿದ್ದೆ. ಈ ಒಂದು ಸಣ್ಣ ಟ್ರೀಟ್ಮೆಂಟ್ಗೆ ಹೋಗ್ತೀವಿ, ಹೋದ ತಕ್ಷಣ ಫಸ್ಟು ಬಡ್ಜೆಟ್ ನಮ್ಗೆ ಸಿಗಲ್ಲ. ಹೇಗೆ ಅಂದರೆ ಫಸ್ಟ್ ನಾವು ಆವಾಗಲೇ ಏನಾಗಿದೆ ಅಂತ ಗೊತ್ತಿಲ್ಲ ಸರ್, ಫಸ್ಟು ಒಂದ್ಸತಿ ಎಕ್ಸ್ರೇ ಮಾಡಿ ಅಂತಾರೆ. ಆಮೇಲೆ ಅದೆಲ್ಲ ಆದಮೇಲೆ ತೆಗೆದ ಮೇಲೆ ಗೊತ್ತಾಗೋದು ಅಂತಾರೆ. ಸೊ ನಿಮಗೆ ಅಮೌಂಟ್ ಗೊತ್ತಾಗಲಿಲ್ಲ. ಈ ಊರಲ್ಲಿ ತುಂಬ ಖುಷಿಯಾಗಿದೆ ಅಷ್ಟೇ. ಫಸ್ಟು ನಿಮ್ಗೆ ನೋಡಿದ ತಕ್ಷಣ ನಮ್ಮನ್ನೇನು ಕೇಳಲೇ ಇಲ್ಲ ಪಾಪ. ಅಂದರೆ ಜನ್ರಲ್ಲಾಗಿ ನನ್ನೊಬ್ಬನ್ನ ಅಂತಲ್ಲ, ನಾನೇನು ಅವ್ರಿಗೇನು ಮೈಸೂರು ಮೋಹನ್ ಸಾರ್ ಫಿಲಮ್ನವನು ಏನೂ ಹೇಳಿಲ್ಲ. ಜನ್ರಲಾಗಿ ಎಲ್ಲರೂ ಬಂದಂಗೆ ಬಂದಿದ್ದೀನಿ. ಮಾಡಿದ ತಕ್ಷಣ ಏನಾಗಿದೆ ಕರೆಕ್ಟಾಗಿ ಹೇಳಿದ್ರು. ಆಮೇಲೆ ಹೀಗಿದೆ ಟ್ರೀಟ್ಮೆಂಟ್ ಹೀಗೆ ಅಂತ ಒಂದು ಲೆಕ್ಕಾಚಾರನೂ ಕೊಟ್ಬಿಟ್ರು ಸರ್. ಅದು ನಿಮ್ಗೆ ಸಿಕ್ಬಿಡುತ್ತೆ ಸರ್. ಈಗ ನಮಗೆ ಮನಸ್ಸು ಮೈಂಡ್ ಕ್ಲಿಯರ್ ಆಗುತ್ತೆ, ರೆಡಿ ಇಟ್ಕೋಬೇಕು ಏನು ಅಂತ. ಮತ್ತೆ ನಾವು ಯಾವುದೋ ಗೊತ್ತಿಲ್ಲ ಇಲ್ಲಿ ಉಪ್ಪಿಟ್ಟಿದೆ ಅಂದ್ಬಿಟ್ಟು 180 ರೂಪಾಯಿ ಸರ್, ಬ್ರಿಸ್ಲರಿಗೆ 600 ರೂಪಾಯಿ ಇದ್ರೆ ಅವ್ನು ನೆಕ್ಸ್ಟ್ ಇಯರ್ ಗೊತ್ತಾ ಸರ್, ಅದನ್ನ ಒಂದು 4 ತಿಂಗಳು ಕೆಲಸ ಮಾಡಿಬಿಡ್ತೀವಿ ಸಾಮಾನು ದುಡ್ಡು ಇಟ್ಕೊಳ್ಳಿ ಅನ್ನೋ ಸ್ಟೇಜ್ ಇರ್ತೀವಿ. ಬಟ್ ಅದು ನಿಮ್ಗೆ ಸಿಗಲ್ಲ ಈ ಹಾಸ್ಪಿಟ್ಲಲ್ಲಿ. ಕ್ಲಾರಿಟಿ ಕ್ಲಿಯರ್ ಕಟ್ಟು. ಆಮೇಲೆ ರೀಸನಬಲ್ ಜೊತೆಗೆ ನಮ್ಮ ಸ್ವಲ್ಪ ದಯವಿಟ್ಟು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡಿ ಅಂದರೆ ಆಯಿತು ಅಂತ ಹೇಳಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೂ ನಾನು ಧನ್ಯವಾದ ಹೇಳ್ತೀನಿ ಡಾಕ್ಟ್ರಿಗೆ. ರಿಯಲಿ ಇಲ್ಲಿ ಒಂದು ಒಳ್ಳೆ ಸ್ಮೈಲ್ ಕೊಡಿ ಆ ಹಲ್ಲಲ್ಲಿ. ಮೈಸೂರು ಮೋಹನ್ ಸರ್ ಮನೆಗೆ ಹೋಗೋಣ ನಾವು ಸದ್ಯದಲ್ಲೇ ಬರ್ತೀವಿ. ನಿಮ್ಮ ಮನೆಗೆ ಸದ್ಯದಲ್ಲೇ ಪಕ್ಕದಲ್ಲೇ ಇದೆ, ನಡ್ಕೊಂಡೇ ಬಂದ್ಬಿಡ್ತೀನಿ ಆಮೇಲೆ ಇದೆಲ್ಲ ಮುಗಿದ್ಮೇಲೆ. ನಡ್ಕೊಂಡಿ ಸರ್, ಖಂಡಿತ. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿಗಳು. ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಡಾಕ್ಟ್ರೆ. ತುಂಬ ಚೆನ್ನಾಗಿದೆ. ಭಾಳ ಜನಕ್ಕೆ ನೀವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. 100 ಜನಕ್ಕೆ ನಾವೆಲ್ಲರೂ ಪ್ರತ್ಯಕ್ಷವಾಗಿ ದೇವ್ರು ನೋಡಲ್ಲ ಅಂತೀವಲ್ಲ, ನಾವು ಬರೀ ದೇವ್ರು ಕೂಡ 75 ವರ್ಷ ನೋಡಿದ್ವಿ, ಅಲ್ಲೂ ಕಾಣಿಸಿಲ್ಲ. ಏನೋ ಒಂದು ನಂಬಿಕೆ ಮೇಲೆ ನಡೀತಾ ಇರ್ತಾರೆ. ಎಲ್ಲ ಕಾಯಿಲೆ ಬಂದಾಗ ಇನ್ನೊಬ್ಬರು ಈ ಥರ ಡಾಕ್ಟ್ರುಗಳೇ ನಮ್ಗೆ ದೇವರಾಗಿರ್ತಾರೆ. ವೈದ್ಯೋ ನಾರಾಯಣೋ ಹರಿ ಹೌದಾ ನೋಡಿ, ಅದಕ್ಕೆ ದೊಡ್ಡವ್ರು ಬರ್ದಿಟ್ಬಿಟ್ಟವ್ರು ನೋಡಿ. ಶ್ರೀನಿವಾಸ ಗೋವಿಂದ ಇದಕ್ಕೆ ಗೋವಿಂದ ಶಿವ ಎಲ್ಲ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಧುರ ಹರುಷ
KDC ಡೆಂಟಲ್ ಹಾಸ್ಪಿಟಲ್ಸ್ ಕರ್ನಾಟಕದಲ್ಲಿ ಸುಮಾರು 16 ಆಸ್ಪತ್ರೆಗಳನ್ನು ಹೊಂದಿದೆ ಸ್ನೇಹಿತರೆ. ಈಗ ಈ ಆಸ್ಪತ್ರೆ ದೊಡ್ಡದಾಗ್ತದೆ. ಇದಕ್ಕೆ ಯಾರಾದರೂ ಇನ್ವೆಸ್ಟ್ ಮಾಡುವಂಥವ್ರು, ಹಣಕಾಸು ಹೂಡಿ ಪ್ಯಾಷನೇಟಿವ್ ಆಗಿ ಆರೋಗ್ಯನ ಸುಧಾರಿಸ್ತೀನಿ ಅಂತ ಅನ್ನೋರಿಗೆ ಸ್ವಾಗತ. ಸೊ ನಂಬರ್ ಹಾಕಿರ್ತೇವೆ, ಸರ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ವಿಚಾರಗಳನ್ನು ಮಾತಾಡಿ. ಶುಭವಾಗಲಿ.